ಹಾಯ್ ಫ್ರೆಂಡ್ಸ್, ಡ್ರ್ಯಾಗನ್ ಫ್ರೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇಬ್ಬರಿಗೆ ಅಷ್ಟೇ ಉಪ್ಪಿಟ್ಟು ಮಾಡ್ಬೋದು. ನಾನು ತೋರಿಸ್ಕೊಡ್ತಾ ಇದ್ದೀನಿ. 1 ಲೋಟ ರವೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. 1 ಲೋಟ ರವೆನ ತುಂಬ ಕೆಂಪು ಬಣ್ಣಕ್ಕೆ ಬರೋ ಥರ ಹುರ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿಲಿ ನಾನು ಎಲ್ಲ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ಒಂದೇ ಒಂದು ಕ್ಯಾರೆಟ್ ತೊಗೊಳ್ಳೋಣ. ಲಾಸ್ಟಿಗೆ ತುರ್ದು ಹಾಕೋಣ. ಓಕೆನಾ? 1 ಲೋಟ ರವೆನ ತುಂಬ ಕೆಂಪಾಗಿ ಹೇಗೆ ಹುರ್ಕೊಳ್ಳೋದಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಡ್ರ್ಯಾಗನ್ ಫ್ರೈ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ವಿಷಯಗಳನ್ನ ತಿಳ್ಕೊಳ್ಳೋದನ್ನ ಹಾಕ್ತಾಯಿರ್ತೀನಿ. ಮಕ್ಕಳ ಬಗ್ಗೆ ಆಗಿರ್ಬೋದು, ಬೇರೆ ಏನಾದರೂ ನಿಮಗೆ ರಂಗೋಲಿ, ಅಡುಗೆ ವಿಚಾರ ಏನೇ ಇದ್ದರೂ ನನ್ನ ಹತ್ರ ಕೇಳ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಕೇಳಿ. ನಾನು ಹೇಳಲು ನಾನು ಕಲ್ತ್ಕೊಂಡು ಕೂಡ ಹೇಳ್ತೀನಿ. ನೋಡಿ, ಚೆನ್ನಾಗಿ ಆಗ್ತಾಯಿದೆಯಲ್ಲ. ಇಷ್ಟು ಬಂದರೆ ಸಾಕು. ಇದಕ್ಕೆ 1 ಚಮಚ ತುಪ್ಪ ಹಾಕ್ಕೊಳ್ಳೋಣ. ಹುರಿಬೇಕಾದ್ರೆ ತುಂಬ ಚೆನ್ನಾಗಾಗುತ್ತೆ. ಚಮಚ ತುಪ್ಪ ಹಾಕಿದ್ದೀನಿ. ಈ ಥರ ಪೂರ್ತಿ ಚೆನ್ನಾಗಿ ರವೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ನೋಡಿ, ಮೊದಲೇ ನೀರು ಕಾಯಲು ಇಟ್ಕೊಳ್ಳೋಣ. ಆಗ ನಾವು ಬೇಗ ಉಪ್ಪಿಟ್ಟು ಮಾಡ್ಬೋದು 5 ನಿಮಿಷಕ್ಕೆ. ನೋಡಿ ಫ್ರೆಂಡ್ಸ್, ನೀರು ಮಳ್ತಾ ಇದೆ. ಇದನ್ನು ನಾವು ಈ ಹುರಿದಿರೋ ರವೆ ಮತ್ತು ಒಗ್ಗರಣೆ ಜೊತೆಲಿ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೀರನ್ನ 1 ಲೋಟ ರವೆಗೆ ನಾವು 2 ಲೋಟ ನೀರು ತೊಗೊಂಡಿದ್ದೀವಿ. ಇದಕ್ಕೆ ಹಾಕೊಂಡ್ಬಿಡೋಣ. ನೆಕ್ಸ್ಟ್ ಕ್ಯಾರೆಟ್ ತುರಿ ಮತ್ತು ನಿಂಬೆಹಣ್ಣು ಸ್ವಲ್ಪ ಕಾಯಿ ಸೇರಿಸ್ಬಿಟ್ರೆ. ನೋಡಿ ಫ್ರೆಂಡ್ಸ್, ಐಟಮ್ ಸೇರಿಸಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದು ಸ್ವಲ್ಪ ಕುದಿ ಬಂದಮೇಲೆ ಉಪ್ಪನ್ನು ಇದು ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ರವೆನ ಸೇರಿಸ್ಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಕುದಿ ಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ. ಈಗ ನಾವು ಹುರಿದಿರೋ ರವೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಗಂಟಾಗದೆ ರೀತಿ ಈ ಥರ ಹೋರಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಆದಾಗ ಬಂದಮೇಲೆ ನಾವು ಇದನ್ನು ಸ್ಟವ್ನ ಸಿಮ್ ಮಾಡಿ ಚಿಕ್ಕದಾಗಿ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಡೋಣ. ಬಿಸಿಯಾದ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ಬನ್ನಿ ತಿನ್ನೋಣ.